ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇದೇ IPL 2024ನಲ್ಲಿ ಈಗ ನಮ್ಮ RCB ತಂಡಕ್ಕೆ ಒಂದು ದೊಡ್ಡ ಆಘಾತ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಅದು ಏನಂದರೆ ಫ್ರೆಂಡ್ಸ್, ನಮ್ಮ RCB ತಂಡದ ಸ್ಟಾರ್ ಬ್ಯಾಟರ್ ಆಗ್ತಾ ಇರುವ ಈಗ ಯಂಗ್ಸ್ಟರ್ ಆದ ರಜತ್ ಪಟಿದಾರ್ ಅವರಿಗೆ ಇಂಜುರಿ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಫ್ರೆಂಡ್ಸ್, ನಿಜವಾಗ್ಲೂ ರಜತ್ ಪಟಿದಾರ್ ಅವರಿಗೆ ಇಂಜುರಿ ಆಗಿದೆ. ಇವರು ನಮ್ಮ RCB ತಂಡಕ್ಕೆ IPL 2024ನಲ್ಲಿ ಆಡ್ತಾರಾ ಇಲ್ಲ ಕೆಲವಷ್ಟು ಮ್ಯಾಚ್ಗಳನ್ನು ಮಿಸ್ ಮಾಡ್ಕೋತಾರ, ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಒಂದು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಬರ್ತೀವಿ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟರ್ನ್ ಇದೆ, ಮಾಡ್ಕೊಳ್ಳಿ. ಏನೋ ತ್ರಾ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ರಜತ್ ಪಟಿದಾರ್ ಅವರು ಹೋದ ಸೀಸನ್ ಅಂದರೆ 16ನೇ ಸೀಸನ್ನಲ್ಲಿ IPL 2023ನಲ್ಲಿ ಇವರು ನಮ್ಮ RCB ತಂಡಕ್ಕೆ ಆಡಿರಲಿಲ್ಲ. ಯಾಕೆಂದರೆ ಇವರಿಗೆ ಆಪರೇಷನ್ ಆಗಿತ್ತು, ಸ್ವಲ್ಪ ಇಂಜುರಿಯಿಂದ ಇವರಿಗೆ ಆಪರೇಷನ್ ಆಗಿತ್ತು. IPL 2023ಯಲ್ಲಿ ಇವರನ್ನು ನಮ್ಮ RCB ತಂಡ ಭಾಳ ಮಿಸ್ ಮಾಡಿಕೊಂಡಿತ್ತು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, IPL 2024ನಲ್ಲಿ ಈಗ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅದು ಏನೆಂದರೆ, ಇಂಗ್ಲೆಂಡ್ ವಿರುದ್ಧ 5ನೇ ಟೆಸ್ಟ್ ಪಂದ್ಯದಲ್ಲಿ ರಜತ್ ಪಟಿದಾರ್ ಅವರಿಗೆ ಆಡಲು ಅವಕಾಶ ಸಿಕ್ಕಿಲ್ಲ. ಅಂದರೆ ರೋಹಿತ್ ಶರ್ಮಾ ಅವರು ಕನ್ಫರ್ಮ್ ನ್ಯೂಸನ್ನು ಕೊಟ್ಟಿದ್ದಾರೆ, ಅವರಿಗೆ ಇಂಜುರಿ ಆಗಿದೆ, ಅದಕ್ಕಾಗಿ ನಾವು ಅವರನ್ನು ಪಿಕ್ ಮಾಡಿಲ್ಲ ಅಂತ. ರಜತ್ ಪಟಿದಾರ್ ಅವರಿಗೆ ಯಾವ ರೀತಿ ಇಂಜುರಿ ಆಗಿದೆ ಅಂತ ರೋಹಿತ್ ಶರ್ಮಾ ಅವರು ತಿಳಿಸಿಲ್ಲ. ಒಟ್ಟಿನಲ್ಲಿ ಇಂಜುರಿ ಆಗಿದೆ. ಕಾಲಿಗೆ ಏನಾದರೂ ಇಂಜುರಿ ಆಗಿದ್ದರೆ ನಮ್ಮ RCB ತಂಡಕ್ಕೆ ದೊಡ್ಡ ಹೊಡೆತ ಕುಂದಿರುತ್ತದೆ ಅಂತ ಹೇಳ್ಬೋದು. ಈ ಸೀಸನಲ್ಲಿ ಮಿಸ್ ಆದರೆ ಇವರಿಗೆ ನಮ್ಮ RCB ತಂಡಕ್ಕೆ ಆಘಾತನೇ ಅಂತ ಹೇಳ್ಬೋದು. ಯಾಕಂದರೆ ಇವರೊಬ್ಬರು ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ರಜತ್ ಪಟಿದಾರ್ ಅವರಿಗೆ ಇಂಜುರಿ ಆಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ RCB ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.